ಪಹಲ್ಗಾಮ್ನ ಬೈಸರನ್ನಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಬೀರ್ ಅಲ್ಲಿನ ವಸ್ತುಸ್ಥಿತಿಯನ್ನ ತೋರಿಸಿದ್ದಾರೆ ನೋಡಿ. ನಾವು ಬೈಸರನ್ ಜಾಗಕ್ಕೆ ಬಂದಿದ್ದೀವಿ. ಶೂಟೌಟ್ ಆದಾಗ, ಭಯೋತ್ಪಾದಕರ ದಾಳಿ ಆದಾಗ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನನ್ನ ಕ್ಯಾಮ್ರಾಮನ್ ಈ ದೃಶ್ಯಗಳಲ್ಲಿ ನಿಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾನೆ. ನೋಡಿ, ಒಂದು ಪ್ರವಾಸಕ್ಕೆ ಅಂತ ಬಂದಂಥ ಜನರು ಈ ಒಂದು ಪ್ರಕೃತಿಯ ರಮಣೀಯ ಸ್ಥಳವನ್ನು ಸವಿಬೇಕು ಅಂತ ಮಂತ್ರಮುಗ್ಧರಾಗಿ ಎಲ್ಲವನ್ನು ನೋಡಬೇಕಂತ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ಆದರೆ ಜನ ದಿಕ್ಕೆಟ್ಟು ಓಡದೆ ಇನ್ನೇನು ಮಾಡ್ತಾರೆ ಹೇಳಿ? ಆ ದಿಕ್ಕೆಟ್ಟು ಓಡಿದ ಜನರ ಕುರುಹುಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ನೋಡಿ, ಭಾಳಷ್ಟು ಜನರ ಶೂಗಳು, ಚಪ್ಪಲಿಗಳು ಎಲ್ಲವೂ ಕೂಡ ಇಲ್ಲಿ ಕೆಸರಲ್ಲಿ ಸಿಲುಕೊಂಡಿರುವಂಥದ್ದನ್ನು ನೋಡ್ಬೋದು. ಎಂಥ ಆತಂಕದ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಮತ್ತೊಂದು ನಾನು ನಿಮಗೆ ಇದರ ಭೀಕರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ತೋರಿಸ್ತೀನಿ. ಮಗುವಿನ ಶೂ ಇದು, ಬಹುಶಃ ಒಂದು ಫ್ಯಾಮಿಲಿ ಅನ್ಕೋತೀನಿ. ನೋಡಿ, ಒಂದು ಮಗು, ಇದು ಫೀಮೇಲ್ ಶೂ, ಹೆಣ್ಮಕ್ಳು ಹಾಕುವಂಥದ್ದು, ಅದ್ರ ಪಕ್ಕದಲ್ಲೇ ಪುರುಷರು ಹಾಕುವಂಥ ಮತ್ತೊಂದು ಶೂ. ನಂಗೆ ಅನಿಸುತ್ತೆ ಇದು ನೋಡಿದರೆ, ಒಂದು ಫ್ಯಾಮಿಲಿ ದಿಕ್ಕೆಟ್ಟು ಓಡುವಾಗ ಈ ದಾಳಿ ಆದಂಥ ಸಂದರ್ಭದಲ್ಲಿ ತಮ್ಮ ಚಪ್ಪಲಿಗಳು ಅಡ್ಡ ಆಗಿ ಕೆಸರಲ್ಲಿ ಸಿಲುಕೊಂಡಾಗ ಅವುಗಳನ್ನ ಅಲ್ಲಲ್ಲೇ ಬಿಟ್ಟು ಹಂಗಂಗೆ ಓಡಿದ್ದಾರೆ. ಇದರ ಭೀಕರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ದೃಶ್ಯಗಳು ಆರಂಭದಲ್ಲಿ ನಮಗೆ ಕಾಣಿಸೋಕ್ಕೆ ಸಿಗ್ತಾ ಇರುವಂಥದ್ದು. ಬಹಳ ಆಶ್ಚರ್ಯ. ಇನ್ನು ಅಮೆರಿಕದಲ್ಲಿ ಶ್ವೇತಭವನದಲ್ಲಿ ಯಾವುದೋ ಸುದ್ದಿಗೋಷ್ಠಿನಲ್ಲಿ ಅವನ ಅಮೆರಿಕದ ಪಾಕಿಸ್ತಾನದ ಪತ್ರಕರ್ತ ಪಾಕಿಸ್ತಾನದ ಪರಿಸ್ಥಿತಿ ಇಂದಿನ ಕೇಳಕ್ಕೆ ಹೋಗಿದ್ದಾನೆ. ಅದಕ್ಕೆ ಆ ಮೇಡಮ್ ಅಲ್ಲಿ ವಕ್ತಾರೆ ಹೇಳಿದ್ದಾರೆ, ಟ್ಯಾಮಿ ಬ್ರೂಸ್. ಅದಕ್ಕೆಲ್ಲ ನಮ್ಮ ಪ್ರೆಸಿಡೆಂಟ್ ಉತ್ತರ ಕೊಟ್ಟಿದ್ದಾರೆ, ಸುಮ್ಮನೆ ಕೂತ್ಕೊಳ್ಳಿ ಸಾಕು ಅಂತ. ಇದು ಪಾಕಿಸ್ತಾನದ ಒಂದು ಡ್ರಾಮಾ. ಆ್ಯಕ್ಚುಲಿ ಪಾಕಿಸ್ತಾನಕ್ಕೆ ಇಲ್ಲಿವರೆಗೂ ಒಂದು ದೇಶವಾಗಿ ನಾಟಕಕಾರನಾಗಿ ಆಸ್ಕರ್ ಪ್ರಶಸ್ತಿಯನ್ನು ವಿಶೇಷವಾಗಿ ಕೊಡದೇ ಇರೋದೇ ನನಗೆ ಆಶ್ಚರ್ಯ. ಇಲ್ಲಿವರೆಗೆ ಅವರಂಥ ಡ್ರಾಮಾ ಮಾಸ್ಟರ್ಗಳು ಇನ್ನೊಬ್ಬರಿಲ್ಲ. ಪಕ್ಕಾ ಡ್ರಾಮಾ ಮಾಸ್ಟರ್ಗಳ ಕಂಟ್ರಿ ಅದು. ಏನಾರು ಆಗಿಬಿಟ್ರೆ ಓಡಾಡ್ತಾರೆ, ಇಲ್ದಿದ್ರೆ ಎಕ್ಸಾಕ್ಟ್ಲಿ ಗುಂಡಿ ಬಿಚ್ಕೊಂಡು ಓಡಾಡೋ ಸ್ಟ್ರೀಟ್ ರೌಡಿಗಳವರು. ಸುಮ್ಮನೆ ಎದುರಿಸ್ತಾರೆ, ಕಾಲ್ ದೇರ್ ಬ್ಲಫ್. ಸುಮ್ಮನೆ ಎದುರಿಸ್ತಾರೆ, ಅವ್ರು ಎದುರ್ಕೋಬಾರ್ದು. ಅದೇ ಸ್ಟ್ರೀಟ್ ರೌಡಿಗಳಿದ್ದಂಗೆ, ಪುಡಿ ರೌಡಿಗಳು, ಗುಂಡಿ ಬಿಚ್ಚೋ ರೌಡಿಗಳ ಥರ ಸುಮ್ಮನೆ ಎದುರಿಸ್ತಿರ್ತಾರೆ ಅವರು. ಸರಿ, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಎಸ್, ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಬಳಿಕ ಪಾಕ್ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿಕಾರಕ್ಕೆ ಇಡೀ ದೇಶ ಕೇಳ್ತಾ ಇದೆ. ಇಂಥ ಟೈಮ್ನಲ್ಲಿ ಕಲಬುರಗಿ ನಗರದ ಜಗತ್ ವೃತ್ತ ಹಾಗೂ ನ್ಯಾಷನಲ್ ಚೌಕ್ನ ರಸ್ತೆಗಳ ಮೇಲೆ ಪಾಕ್ ಧ್ವಜದ ಸ್ಟಿಕ್ಕರ್ಗಳನ್ನು ಹಾಕಲಾಗಿತ್ತು. ಕೆಲ ಕಾಲ ಅದು ಗೊಂದಲಕ್ಕೂ ಕೂಡ ಕಾರಣವಾಗಿತ್ತು. ಆನಂತರ ಬಜರಂಗ ದಳದ ಕೆಲ ಕಾರ್ಯಕರ್ತರು ಇದನ್ನು ಹಾಕಿದ್ರು ಅಂತ ಹೇಳಿದ್ದು ಪೊಲೀಸರು ಅವ್ರಿಗೆ. ಅದನ್ನು ರೋಡಲ್ಲಿ ಅಂಟಿಸಿದ್ರೆ ಐಡಿಯಾ ಏನು? ಪಾಕಿಸ್ತಾನಕ್ಕೆ ಚೀಮಾರಿ ಹಾಕೋಕೆ, ತುಡ್ಕೊಂಡು ಹೋಗ್ಲಿ ಜನ ಅಂತ, ಹಂಗ ಅವ್ರನ್ನ ಕಾಲ್ ಕೆಳಗೆ ಅಂತ. ಪಹಲ್ಗಾಮ್ಗೆ ಇವತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೋಗಿದ್ದರು. ಭಯೋತ್ಪಾದಕರಿಂದ ಗಾಯಗೊಂಡವ್ರನ್ನೆಲ್ಲ ಭೇಟಿ ಮಾಡಿದ್ರು. ಒಮರ್ ಅಬ್ದುಲ್ಲಾ, ಲೆಫ್ಟಿನೆಂಟ್ ಗವರ್ನರು, ಅವ್ರನ್ನೂ ಎಲ್ಲ ಭೇಟಿ ಮಾಡಿದ್ರು. ದೆನ್ ಆಚೆ ಬಂದು ಅವ್ರೊಂದು ಮಾತಂದರು, ನಾವು ಹೆಚ್ಚಿನ ಭದ್ರತೆ ತರಬೇಕು, ಮಾಡಬೇಕು, ಎಲ್ಲ ಸರಿ ಇರಲಿ ಅದು, ಆದರೆ ಉಗ್ರವಾದದ ವಿರುದ್ಧ ನಾವೆಲ್ಲ ದೇಶ ಒಟ್ಟಾಗಿ ನಿಲ್ಲಬೇಕು ಅಂತ ನನಗನ್ಸುತ್ತೆ. ನಿನ್ನೆ ನಡೆದ ಆಲ್ ಪಾರ್ಟಿ ಮೀಟಿಂಗು ಮತ್ತು ಇವತ್ತಿನ ರಾಹುಲ್ ಗಾಂಧಿ ಭೇಟಿ ಮತ್ತು ನಂತರ ಅವರ ಬಾಯಲ್ಲಿ ಬಂದಿರೋ ಮಾತುಗಳು ಅಥವಾ ಕಾಂಗ್ರೆಸ್ ಕಡೆಯಿಂದ ಬಂದಿರೋ ಪ್ರತಿಕ್ರಿಯೆಗಳನ್ನು ನೋಡಿದ್ರೆ ಫಸ್ಟ್ ಟೈಮ್ ಇರಬೇಕು. ದೇ ಬಿಹೇವ್ಡ್ ವೆರಿ ಸೆನ್ಸಿಬಲಿ. ಭಾಳ ಸೆನ್ಸಿಬಲಿ ಬಿಹೇವ್ ಮಾಡ್ತಿದ್ದಾರೆ, ತುಂಬ ಸೆನ್ಸಿಬಲಿ. ಆದರೆ ರಮೇಶ್ ಬಂಡಿ ಸಿದ್ದೇಗೌಡರು, ಅದೇ ಶ್ರೀರಂಗಪಟ್ಟಣದವರು, 370 ಇದೇನೋ ಆರ್ಟಿಕಲ್ ಹೇಳಿಬಿಟ್ಟಿದ್ರಲ್ಲ, ಇವತ್ತು ಅವ್ರು ಹೇಳ್ತಾರೆ, ಇಲ್ಲ ಅದು ಸರಿ ಇಲ್ಲ, ನಾನು ಹೇಳಿದ್ದಿದ್ದು ಭಾಳ ಜನಕ್ಕೆ ನೋವಾಗಿದೆ ನಾನು ಹೇಳಿರೋದು, ಡ್ಯಾಶ್ ಎಲ್ಲ ಹೇಳಿ ನಾನು ಕ್ಷಮೆ ಕೇಳ್ತೀನಪ್ಪ ಅಂತೆಲ್ಲ ಅಂದಿದ್ದಾರೆ. ಐ ಥಿಂಕ್ ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್. ತಿಳ್ಕೊಂಡು ನಾನು ಅವತ್ತು ಹೇಳಿದ್ದು ಅದೇ, 370 ಬಂದಿದ್ಯಾವಾಗ, ಆಗಿದ್ಯಾವಾಗ ಅಂತ. ಅದಾಗೆ ಎಲ್ಲ ಆದಮೇಲೆ 5 ವರ್ಷ ಆದಮೇಲೆ ಆಗ್ತಾ ಇರೋದು ಇದೆಲ್ಲ, 4 ವರ್ಷ ಆದಮೇಲೆ. ಹಾಗಾಗಿ ಈಗ ಅವ್ರಿಗೆ ಅದು ಅರ್ಥ ಆಗ್ತಾ ಇದೆ ಅಂದರೆ ಫೇರ್ ಎನಫ್. ಬಟ್ ಹಾಗನ್ಬಿಟ್ಟು ನಿಮ್ಗೊಂದು ಅಭಿಪ್ರಾಯ ಇರಬಾರ್ದು ಅಂತ ನಾನು ಹೇಳಿಲ್ಲ. ಆದರೆ ಈ ಸಂದರ್ಭ ಎಸ್, ನನ್ನ ಮಾತುಗಳಿಂದ, ಅದು ನಾನು ಆ ಆಲೋಚನೆಗಳಿಂದ, ವಿಚಾರದಿಂದ ಹೇಳ್ತಕ್ಕಂಥದ್ದಲ್ಲ. ಮಾತುಗಳಿಂದ ಎಲ್ಲರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದನ್ನ ಎಲ್ಲರಲ್ಲಿ ವಿಷಾದ ವ್ಯಕ್ತಪಡಿಸ್ತಾನೆ, ಎಲ್ಲರ ಕ್ಷಮೆ ಯಾಚಿಸ್ತಾನೆ. ಜನರಿಗೆ ಬೇಕಾದಂಥ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸಿದ್ಧ ಆಗಬೇಕು. ತಪ್ಪು ಮಾಡಿದ ಈಸ್ ಫೇರ್, ರಕ್ಷಣೆ ಕೊಡಬೇಕು, ಜನರಿಗೆ ಇದು ಮಾಡಬೇಕು. ಆ ಪ್ರಶ್ನೆಗಳನ್ನು ಮುಂದೊಂದು ದಿನ ನಾವು ಎತ್ಕೊಳ್ಳಬೇಕು. ಸಂಬಡಿ ವಿಲ್ ಬಿಕಮ್ ಆನ್ಸರಬಲ್ ಟು ದಿಸ್.
ಶುಡ್ ಬಿಕಮ್ ಆನ್ಸರಬಲ್ ಟು ದಿಸ್. ಯಾವತ್ತೋ ಮುಂದೆ, ಈಗಲ್ಲ ಅದಕ್ಕೆ ಸಮಯ, ಮುಂದೇನು ಅನ್ನೋದ್ರ ಬಗ್ಗೆ ಈಗಲ್ಲ ಅದಕ್ಕೆ ಸಮಯ. ಇದು ಪೋಸ್ಟ್ ಮಾರ್ಟಮಿನ ಸಮಯ ಅಲ್ಲ. ಹೌದು. ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗ್ಬಿಡ್ಬೇಕು. ಫಸ್ಟು ಪಾಠ ಕಲಿಸೋರು ಕಲಿಸ್ಬಿಟ್ಟು ಬರೋಣ ಆಮೇಲೆ. ಆಮೇಲೆ ಪೋಸ್ಟ್. ಎಸ್. ವೀರ ಸಾವರ್ಕರ್ ಬಗ್ಗೆ ಅವಹೇಳನಕಾರಿಯ ಹೇಳಿಕೆ ಕೊಟ್ಟಿದ್ದ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕ್ತಾ ಟೀಕೆ ಮಾಡೋ ಮುನ್ನ ಇತಿಹಾಸದ ಅರಿವಿರಬೇಕು ಅಂತ ಎಚ್ಚರಿಸಿದೆ. ಜೊತೆಗೆ ಭವಿಷ್ಯದಲ್ಲಿ ಇಂತಹ ಹೇಳಿಕೆ ಕೊಟ್ಟರೆ ಸುಮೋಟೋ ಕೇಸ್ ಹಾಕಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಕೋರ್ಟ್ ಹೇಳಿದೆ ಇತಿಹಾಸ ಅರಿವಿರಬೇಕು ಅಂತ. ನಾನು ಇದನ್ನೇ ಬಡ್ಕೋತಾ ಇರೋದು ಎಲ್ಲರಿಗೂ. ಇತಿಹಾಸದ ಅರಿವಿಲ್ಲದಿದ್ದರೆ ಹೀಗೆ ಆಗೋದು ಎಲ್ಲ ಪ್ರಕರಣದಲ್ಲೂ. ಇದೊಂದೇ ಅಲ್ಲ, ಸಾವರ್ಕರ್ ವಿಚಾರದಲ್ಲಿ ಎಲ್ಲರೂ ಹೇಳಿದ್ರೆ ಅವ್ರಿಗೆ ಶಂಕದಿಂದ ಬಿದ್ದ ತೀರ್ಥ ಆಗಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಈಗ ಏನು ಮಾಡ್ತೀರಿ ನೋಡೋಣ, ಏನು ಮಾಡ್ತೀರಿ ಮಾಡಿ. ಸಿ ವಿ ನೀಡ್ ಟು ಗೋ ಬ್ಯಾಕ್ ಟು ಹಿಸ್ಟ್ರಿ. ಎಸ್, ನಾಳೆ ಪೋಪ್ ಅವರ ಅಂತ್ಯಕ್ರಿಯೆ. ಭಾರತದ ಪರವಾಗಿ ನಮ್ಮ ರಾಷ್ಟ್ರಪತಿಗಳೇ ಹೋಗ್ತಿದ್ದಾರೆ ಮತ್ತು ರಾಜ್ಯದಿಂದ ಜಾರ್ಜು, ಐವಾನ್ ಡಿಸೋಜಾ ಎಲ್ಲ ಹೋಗ್ತಿದ್ದಾರೆ. ದೊಡ್ಡದಾಗಿ ಅದು ಅಂತಂದರೆ 100 ದೇಶಗಳದವರೆಲ್ಲ ಹೋಗ್ತಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರದ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ದಾರೆ. ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವ್ರ ಮುಂದೆ ಬಂದಿದೆ. ಅವರು ಅದನ್ನು ಕೇಳಿದ್ದಾರೆ. ಅಲ್ರಪ್ಪ, ಈ ಬೇರೆ ಕಡೆ ಎಲ್ಲ 900 ಚಿಲ್ಲರೆ, ನಮ್ಮ ರಾಜ್ಯದಲ್ಲಿ 8,000 ಚಿಲ್ಲರೆ. ಏನು ಬಡವರು ಹೆಂಗಿರಬೇಕು ಅಂದ್ಕೊಂಡಿದ್ರೆ ಹೆಂಗೆ? ಇದರ ಉಚಿತ ಭಾಗ್ಯದ ಪರಿಣಾಮನ ಯಾವನ್ರಿ ಹೇಳಿದ್ದು? ನಿಮಗೆ ಉಚಿತ ವಿದ್ಯುತ್ ಕೊಡಿ ಅಂತ ಕೇಳಿದ್ರೇನ್ರಿ ಯಾರು ಹೇಳಿ? ಜೂನ್ 4ನೇ ತಾರೀಕಿಗೆ ಹಾಕಿದ್ದಾರೆ, ಬಟ್ ಸ್ಟೇ ಮಾಡಿದ್ದಾರೆ. ಸರ್, ನಿಮ್ಗೆ ಏನಾದರೂ ಇದನ್ನು ಯಾರು ತಲುಪಿಸೋದಿದ್ರೆ ತಲುಪಿಸ್ಲಿ ಸರ್ ಮಾನ್ಯ ನ್ಯಾಯಮೂರ್ತಿಗಳಿಗೆ. ಸರ್, ನಾವು ಕೈ ಮುಗಿದು ಕೇಳ್ತಿರೋದು ಇಷ್ಟೇ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಕೇಳಿದ್ರೆ ಕೇಂದ್ರ ಸರ್ಕಾರ ಗ್ಯಾರಂಟಿ ಇದನ್ನು ಮಾಡಿದ್ದು ಅಂದ್ಬಿಡ್ತಾರೆ. ಅವ್ರು ಏನಾದ್ರು ಮಾಡಲಿ ಸರ್. ಕಂಪನಿಗಳು ಯಾವ್ಯಾವುದು ಸ್ಟ್ಯಾಂಡರ್ಡ್ ತಗೋಬೋದು ಅನ್ನೋದನ್ನು ಪ್ರಕಟ ಮಾಡಿಬಿಡ್ಲಿ. ನಮಗೆ ಬೇಕಾಗಿದ್ದ ರೇಟಲ್ಲಿ ನಾವು ತಗೋತೀವಿ, ಜನ ಸೆಲೆಕ್ಟ್ ಮಾಡಿಕೊಂಡು ನಾವು ತಗೋತೀವಿ. ಅದನ್ನು ತಂದು ಹಾಕ್ಕೊಡ್ಲಿ ಸರ್. ಅವರು ಹಾಕ್ಕೊಡೋದಕ್ಕೆ ಅದೆಷ್ಟೋ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ, ತಗೊಳ್ಳಿ ಸರ್. ಅವ್ರು ಡಿಸೈಡ್ ಮಾಡಿ. ಹಾಂ ಸರ್, ಸರ್ ಅಷ್ಟು ಮಾಡಿಕೊಟ್ಬಿಡಿ ಸರ್, ಸಾಕು ನೀವು ನಮಗೆ. ಇದನ್ನು ಯಾರು ವಕೀಲರು ಅವ್ರು ಗಮನಕ್ಕೆ ತರೋಕ್ಕಾಗತ್ತಾ? ಇಲ್ಲಿ ನಾವೇ ಒಂದು ಅರ್ಜಿ ಹಾಕ್ಬೇಕಾ ಗೊತ್ತಿಲ್ಲ. ಎಸ್. ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸಿಕೊಂಡಿದ್ದಕ್ಕೆ ಅಹಿಂದ ವರ್ಗದ ಬೆಂಬಲ ಕಾರಣ ಅಂತ ಇವತ್ತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಅಹಿಂದ ವರ್ಗದ ಜನ, ಬಡ ವರ್ಗದ ಜನ ಸಹಾಯ ಮಾಡ್ತಾರೆ. ನಾನು 2 ಸಾರಿ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಅಷ್ಟು ಸುಲಭ ಅಲ್ಲ ಮುಖ್ಯಮಂತ್ರಿ ಆಗೋದು. ಆ ಬಂಗಾರಪ್ಪನ ಅವ್ರನ್ನೇ 2 ವರ್ಷಕ್ಕೆ ತೆಗೆದಾಕ್ಬಿಟ್ರು. ವೀರಪ್ಪ ಮೊಯ್ಲಿಯವ್ರನ್ನೇ 2 ವರ್ಷ ತೆಗೆದಾಕ್ಬಿಟ್ರು. ದೇವರಾಜ ಅವ್ರು ಬಿಟ್ಟು ನಾನೇ ಕೂಡ ನಿಮ್ಮ ಎಲ್ಲರ ಬಂಗಾರಪ್ಪನವ್ರದ್ದು ಬೇರೆ, ವೀರಪ್ಪ ಮೊಯ್ಲಿಯವ್ರದ್ದು ಬೇರೆ. ವೀರಪ್ಪ ಮೊಯ್ಲಿಯವ್ರದ್ದು 2 ವರ್ಷ ಮಾಡಿದ್ದಕ್ಕೆ ಎಂಡೇ ಆಗೋಯ್ತು ಟರ್ಮು. ಕಿತ್ತಾಕ್ಲಿಲ್ಲ ಯಾರೂ, ಜನ ಕಿತ್ತಾಕ್ಬಿಟ್ರು ಅಷ್ಟೇ. ಎಸ್. ಇನ್ನು PUC ನಂತರ ಏನು, ಯಾವ ಕಾಲೇಜ್, ಯಾವ ಕೋರ್ಸ್ ಬೆಸ್ಟ್ ಅನ್ನುವಂತಹ ಹಲವಾರು ಪ್ರಶ್ನೆಗಳಿಗೆ ಪಬ್ಲಿಕ್ ಟಿವಿಯ ವಿದ್ಯಾಪೀಠ ಕಾರ್ಯಕ್ರಮಕ್ಕೆ ಬನ್ನಿ, ಎಲ್ಲ ಉತ್ತರ ಸಿಗುತ್ತೆ. ನಾಳೆ ಮತ್ತು ನಾಡಿದ್ದು 2 ದಿನ ಮೆಗಾ ಶೈಕ್ಷಣಿಕ ಮೇಳ ನಡೀತಾ ಇದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ. 120ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗ್ತವೆ. ಎಕ್ಸ್ಪೋಗೆ ಅರಮನೆ ಮೈದಾನದಲ್ಲಿ ಭರಪೂರ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. 9:10 ಗಂಟೆಗೆ ಶುರುವಾಗುತ್ತೆ. 10 ಗಂಟೆಗೆ ಶುರುವಾಗುತ್ತೆ, ಬಂದ್ಬಿಡಿ. ಇನಾಗ್ರೇಷನ್ 9:00ಗೆ ಬಂದು ರಿಜಿಸ್ಟರ್ ಮಾಡ್ಕೊಂಡ್ರೆ ಲ್ಯಾಪ್ಟಾಪ್ ಅದು ಏನೇನೇನೋ ಎಲ್ಲ ಇದೆ. ನೋಡೋಣ ಒಂದು ಸ್ವಲ್ಪ ಹೊತ್ತು ನೋಡಬಿಡೋಣ ಅದು ಏನಿದೆ ಅಂತ. ಹಾಂ, ಚಾಲೆಂಜ್ ಈಗ ನಿಮಗೂ ಬರಕ್ಕಲ್ಲಿಗೆ. ಓಕೆ, ಆಲ್ ರೈಟ್. ಕೊನೆ ವಿರಾಮ. ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನಿಮ್ಮೆಲ್ಲರಿಗೂ ಪಬ್ಲಿಕ್ ಟಿವಿ ಆಯೋಜಿಸುತ್ತಿರುವ ವಿದ್ಯಾಪೀಠ ಈ ಕಾರ್ಯಕ್ರಮ ಬಂದು ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ, ನಾಳಿದ್ದು 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಗರದ ಪ್ಯಾಲೇಸ್ ಗ್ರೌಂಡ್ಸ್ ಗಾಯತ್ರಿ ವಿಹಾರ್ ಗೇಟ್ ನಂಬರ್ 4ನಲ್ಲಿ ಇದು ಚಾಲನೆ ಆಗ್ತಿದೆ. ಇಲ್ಲಿ ಪ್ರತಿಭಾನ್ವಿತ ವಿದ್ಯಾಸಂಸ್ಥೆಗಳು ಬಂದು ಜಾಯ್ನ್ ಆಗಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ 10:30 ಒಳಗಡೆ ಬಂದು ರಿಜಿಸ್ಟರ್ ಮಾಡಿದಂಥ ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ ಆನ್ ಸ್ಪಾಟ್ ಇನಾಗ್ರೇಷನ್ ಟೈಮಲ್ಲಿ ಕೊಡ್ತಿದ್ದೀವಿ. ಈಗ ಎಲ್ಲರಿಗೂ ಅಲ್ಲ, ಲಕ್ಕಿ ಡಿಪ್ಪಲ್ಲಿ ಬಂದವ್ರಿಗೆ. ಇವ್ರು ಹಿಂಗೆ ಹೇಳ್ಬಿಟ್ಟು ಆಮೇಲೆ ಎಲ್ಲ ಮಕ್ಕಳು ಅಂದ್ಕೊಂಡ್ರೆ ಕಷ್ಟ. 9:30 ರಿಂದ 10 ಯಾರು ರಿಜಿಸ್ಟರ್ ಮಾಡಿರ್ತೀವಿ ಅದಕ್ಕೊಂದು ಲಕ್ಕಿ ಟಿಪ್ ಮಾಡ್ತಾರೆ, ಅದರಲ್ಲ ಒಬ್ಬರಿಗೆ.